ತಿರುಗುಬಾಣವಾದ ಆಳಂದ್ ವೋಟ್ ಚೋರಿ ತನಿಖೆ. ಈ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರಿಗೆ ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಎಲ್ಲದ ಅನುಮಾನ, ಸಂಶಯ, ಗುಮಾನಿ ಮೂಡಿದೆ. ತಾನು ತನ್ನ ನೇತೃತ್ವದ ಪಕ್ಷ ಗೆದ್ರೆ ಅದು ಸಕ್ರಮ, ತಾನು ಸತತವಾಗಿ ಸೋಲ್ತಾ ಇದ್ರೆ ಇಡೀ ಚುನಾವಣಾ ಪ್ರಕ್ರಿಯೆ ಅಕ್ರಮ, ಚುನಾವಣಾ ಆಯೋಗವೇ ಅಕ್ರಮ. ಈ ರೀತಿ ಕಳೆದ ಒಂದು ವರ್ಷದಿಂದ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಹುಟ್ಟು ಹಾಕಿರೋ ಈ ವೋಟ್ ಚೋರಿ ಸಮರ, ಈ ವೋಟ್ ಚೋರಿ ಪ್ರಚಾರ ಸಮರ ಅಥವಾ ಅಪಪ್ರಚಾರ ಸಮರದಿಂದಾಗಿ ಇದೀಗ ರಾಷ್ಟ್ರದ ಮತದಾರರೆಲ್ಲರೂ ಕೂಡ ಅನಗತ್ಯವಾಗಿ ಕಳವಳಕ್ಕೀಡಾಗುವಂತೆ ಮಾಡಿದೆ. ಇದು ರಾಷ್ಟ್ರಾದ್ಯಂತ ಅರಾಜಕತೆ, ಅಶಾಂತಿ, ಅಶಿಸ್ತನ್ನು ಮೂಡಿಸ್ಲಿ ಅನ್ನೋ ಒಂದು ದುರುದ್ದೇಶ ಉಳ್ಳದ್ದಾಗಿದ್ರೆ ಅದು ಖಂಡಿತವಾಗಿಯೂ ಕೂಡ ಅತ್ಯಂತ ದುರದೃಷ್ಟಕರ ಸಂಗತಿ. ಇರಲಿ, ಇದೀಗ ರಾಷ್ಟ್ರಾದ್ಯಂತ ಪ್ರಚಾರ ಪಡ್ಕೊಂಡ ಈ ವೋಟ್ ಚೋರಿ ಅಭಿಯಾನ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಎರಡನೇ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅದೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸೆಮಿನಾರ್ ತರ ಇತ್ತು. ಅಲ್ಲಿ ಅವರ ಮೊದಲಿನ ಪ್ರಚಾರಗೋಷ್ಠಿ ನಡೆದಿತ್ತು ಬೆಂಗಳೂರಿನಲ್ಲಿ. ಅದು ಬಹಿರಂಗ ಸಭೆಯಲ್ಲಿ ನಡೆದಿತ್ತು. ಹಳೆಯ ಸೆಂಟ್ರಲ್ ಜೈಲ್ ಆವರಣದಲ್ಲಿ, ಫ್ರೀಡಂ ಪಾರ್ಕ್ ಆವರಣದಲ್ಲಿ ನಡೆದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಅವತ್ತವರು ಉದಾಹರಣೆಯಾಗಿ ಕೈಗೆತ್ಕೊಂಡಿದ್ದು ಬೆಂಗಳೂರಿನ ಕೇಂದ್ರೀಯ ಲೋಕಸಭಾ ಕ್ಷೇತ್ರದ ಒಂದು ಅಂಗವಾಗಿರುವ ಮಹದೇವಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸುಮಾರು 1,10,000 ಓಟುಗಳ ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿದ್ರು. ಯಾವಾಗ ಅವರು ಹೆಸರಿಸಿದ ಮತದಾರರು ಖುದ್ದು ಮಾಧ್ಯಮಗಳ ಜೊತೆಗೆ ಮಾತಾಡ್ಬಿಟ್ಟು ತಾವೆಂದೂ ಆ ರೀತಿ ಮತಗಳ್ಳತನಕ್ಕೆ ಸಹಕರಿಸಿಲ್ಲ, ತಾವೆಲ್ಲೂ ಬೇನಾಮಿ ಹೆಸರಲ್ಲಿ ಮತದಾನ ಮಾಡಿಲ್ಲ, ತಾವೆಲ್ಲೂ ಎರಡೆರಡು ಮೂರು ಕಡೆ ಮತದಾನ ಮಾಡೋ ದುಸ್ಸಾಹಸಕ್ಕೆ ಇಳಿದಿಲ್ಲ ಅಂತ ಸ್ವತಃ ಅವರೇ ಹೇಳಿದ್ಮೇಲೆ ಅದು ಸ್ತಬ್ಧವಾಗಿಬಿಡ್ತು. ಆ ವಿವಾದ ಅಲ್ಲಿಗೆ ನಿಂತಿತ್ತು. ಅದಾದ ನಂತರ ಮತ್ತೊಂದು ದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಬಾರಿ ಅವರು ಆರಿಸ್ಕೊಟ್ಟಿದ್ದು ಮತ್ತದೇ ತಮ್ಮ ಪಕ್ಷವೇ ಗೆದ್ದು ಅಧಿಕಾರಕ್ಕೆ ಬಂದಿರೋ ಅಂತೂ ಸುಭದ್ರ ಸರ್ಕಾರ ರಚಿಸಿಕೊಂಡ್ರು ಕರ್ನಾಟಕದ ಉದಾಹರಣೆಯನ್ನೇ. ಅದು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಆಳಂದ್ ಅಸೆಂಬ್ಲಿ ಕ್ಷೇತ್ರದಲ್ಲಿ 2023ರ ಚುನಾವಣೆಯಲ್ಲಿ ವೋಟ್ ಚೋರಿ ನಡೆದಿತ್ತಂತೆ. ಅದಕ್ಕೋಸ್ಕರ ಗೆದ್ದ ಅಭ್ಯರ್ಥಿ ರಾಜಕೀಯ ಜಾಯಮಾನದಿಂದ ಸಮಾಜವಾದಿ ಅಂತ ಗುರುತಿಸ್ಕೊಂಡಿರೋ BR ಪಾಟೀಲ್ರನ್ನ ದಿಲ್ಲಿಗೆ ಕರೆಸ್ಕೊಂಡ್ರು. ಪಾಪ ಗಾಂಧಿ ಟೋಪಿ ಹಾಕೊಂಡು ವೇದಿಕೆ ಮೇಲಿದ್ದ BR ಪಾಟೀಲ್ರ ಹೆಸರು ಹೇಳೋ ಸೌಜನ್ಯವನ್ನು ತೋರಿಸಲಿಲ್ಲ ರಾಹುಲ್ ಗಾಂಧಿ. ಇವ್ರು ನಮ್ಮ ಅಲ್ಲೊಂದು ಕ್ಯಾಂಡಿಡೇಟ್ ಆಗಿದ್ರು ಅಂತ ಮಾತ್ರ ಪ್ರಾಸಂಗಿಕವಾಗಿ ತಿಳಿಸ್ಬಿಟ್ಟು ಅದೇನೋ ಲೆಕ್ಕಾಚಾರ ಪ್ರದರ್ಶನ ಮಾಡಿದ್ರು. ಅಲ್ಲಿ 6,018 ಓಟುಗಳ ಮತಗಳ್ಳತನ ಆಗೋಗ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಕ್ಷೇತ್ರದಲ್ಲಿನೇ, ಭದ್ರಕೋಟೆಯಾಗಿದ್ದ ಪ್ರದೇಶದಲ್ಲಿನೇ, ಅಂದ್ರೆ ವಾರ್ಡ್ಗಳಲ್ಲೇನೆ ಮತಗಳ್ಳತನ ನಡೆದಿದೆ. 6,018 ಮತದಾರರ ಹೆಸರುಗಳನ್ನ ಕೈ ಬಿಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿಬಿಟ್ರು. ಆಮೇಲೆ ನಿಧಾನವಾಗಿ ಈ ಆರೋಪ ಕುರಿತಂತೆ ಬೇರೆ ಬೇರೆ ಮೂಲಗಳು ತನಿಖೆ ನಡೆಸಿದಾಗ ಗೊತ್ತಾಗಿದ್ದೇನು ಅಂತಂದ್ರೆ, ಅಸೆಂಬ್ಲಿ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಆಳಂದ್ ಕ್ಷೇತ್ರದ ಚುನಾವಣಾಧಿಕಾರಿ ಆಗಿದ್ದು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮಧುಕುಮಾರಿ ಎಂಬ IAS ಅಧಿಕಾರಿಣಿ, ಯುವ IAS ಅಧಿಕಾರಿಣಿ. ಪಾಪ ಆಕೆಗೇನೆ ಗೊತ್ತಾಯ್ತು ಯಾವಾಗ ಸುಮಾರು 6,018 ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಕೊಟ್ಟಿಯಾಗಿ ಸೇರ್ಪಡೆಯಾಗಿವೆ. ಇವೆಲ್ಲ ಕೊಟ್ಟಿ ಹೆಸರುಗಳು, ಇವುಗಳನ್ನ ಕೈ ಬಿಡಿ, ಇವನ್ನ ಡೆಲೀಟ್ ಮಾಡಿ ಅಂತ ಒಂದು ಅರ್ಜಿಗಳು ಬಂದ್ವಂತೆ. ಈ 6,018 ಅರ್ಜಿಗಳು ಏಕ್ದಮ್ ಬಂದಾಗ ಅವ್ರಿಗೂ ಕೂಡ ಅನುಮಾನ ಬಂದ್ಬಿಟ್ಟು ಒಂದೊಂದಾಗಿ ಅವರೇ ಮತದಾನಕ್ಕಿಂತ ಮುಂಚೆನೆ ಅವುಗಳ ಪರಿಶೀಲನೆ ನಡೆಸಿದ್ರು. ಆಗ ಅವ್ರಿಗೆ ಗೊತ್ತಾಯ್ತು ಈ 6,018 ಅರ್ಜಿಗಳ ಪೈಕಿ ಕೇವಲ 24 ಅರ್ಜಿಗಳು ಮಾತ್ರ ಸತ್ಯಾಂಶವನ್ನು ಹೊಂದಿವೆ. ಅವು ಬಹಳ ಜೆನ್ಯೂನ್ ಆದ ಅರ್ಜಿಗಳು, ಅದು ನಿಜವಾದ ಅರ್ಜಿಗಳು. ಉಳಿದಂತೆ 5,994 ಹೆಸರುಗಳಿಗೆ ಸಂಬಂಧಪಟ್ಟ ಅರ್ಜಿಗಳೆಲ್ಲ ಕೊಟ್ಟಿ ಅರ್ಜಿಗಳು ಅಂತ ಅನುಮಾನ ಬಂದ್ಬಿಟ್ಟು ಅವರೇನೆ ಆ 24 ಹೆಸರುಗಳನ್ನ ಡೆಲೀಟ್ ಮಾಡಿದ್ರು. ಉಳಿದ 5,994 ಹೆಸರುಗಳನ್ನ ಹಾಗೆ ಮತದಾರ ಪಟ್ಟಿಯಲ್ಲಿ ಉಳಿಸ್ಬಿಟ್ಟು ಅವ್ರಿಗೆಲ್ಲ ಮತದಾನಕ್ಕೆ ಅವಕಾಶ ಮಾಡಿಕೊಟ್ರು. ಜೊತೆಗೆ ಅವ್ರಿಗೆ ಮೇಲ್ನೋಟಕ್ಕೆ ಅನುಮಾನ ಬಂದಿದ್ದರಿಂದ ಸ್ವತಃ ಅವರೇ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ರು. ಅಂದ್ರೆ ಚುನಾವಣಾ ಆಯೋಗದ ಪ್ರತಿನಿಧಿಯಾಗಿ ಒಬ್ಬ ಚುನಾವಣಾ ಅಧಿಕಾರಿಣಿ, ಅದು IAS ಅಧಿಕಾರಿ, ಆಕೆ ಖುದ್ದು ಅವರೇ FIR ದಾಖಲಿಸಿರುವಾಗ ಅಕಸ್ಮಾತ್ ಆಗಿ ಈ ತರದ ಒಂದು ಅಕ್ರಮ ನಡೆಸುವ ಪ್ರಯತ್ನ ನಡೆದಿದ್ರೆ ಅದು ಹೇಗೆ ಚುನಾವಣಾ ಆಯೋಗವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಲಿಕ್ಕಾಗುತ್ತೆ? ಚುನಾವಣಾ ಆಯೋಗದ ಯಾವ ಹೊಣೆಗಾರಿಕೆ ಇದೆ? ಯಾರಾದ್ರೂ ಸ್ಥಳೀಯ ಪುಡಾರಿಗಳು ಅಂದ್ರೆ ಈ
ಚುನಾವಣೆ ಗೆಲ್ಲೋ ಆ, ಪೈಪೋಟಿಯಲ್ಲಿರೋ ಕೆಲವು ಕುತಂತ್ರಿಗಳು ಈ ಥರದ ವ್ಯವಹಾರಕ್ಕೆ ಕೈ ಹಾಕಿದ್ರು ಕೂಡ ಅದನ್ನ ತಕ್ಷಣವೇ ಅದು ಮೇಲ್ನೋಟಕ್ಕೆ ಅನುಮಾನ ಬಂದಾಕ್ಷಣವೇ ಸ್ವತಃ ಚುನಾವಣಾ ಅಧಿಕಾರಿನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ತಡವಾಗಿ ಎಚ್ಚೆತ್ಕೊಂಡವರಂತೆ ಅದಕ್ಕೊಂದು SIT ಅನ್ನು ನೇಮಿಸಿ ತನಿಖೆಗೆ ಆಜ್ಞೆ ಮಾಡಿತ್ತು ಕೂಡ. ಆ ಗೆದ್ದ ಅಭ್ಯರ್ಥಿ 10,000 ಮತಗಳ ಅಂತರದಿಂದ ಗೆದ್ದ ಅಭ್ಯರ್ಥಿ BR ಪಾಟೀಲ್ರೆ ಇದನ್ನ ಮರ್ತು ಬಿಟ್ಟಿದ್ರು. ಹೇಗೂ ಗೆದ್ದಿದ್ದಿಲ್ಲ ಅಂತ ಸುಮ್ಮನಿದ್ ಬಿಟ್ಟಿದ್ರು. ಯಾವಾಗ ಅವರು ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು ಓಟ್ ಚೋರಿ ಅಂತ, ದಿಢೀರ್ನ ಇವ್ರಿಗೂ ಅವಮಾನ ಬಂದದ್ದು. 2.5 ವರ್ಷಗಳ ನಂತರ ಇವ್ರು ಹೋಗ್ಬಿಟ್ಟು ಅದ್ಯಾವುದೋ ಪಟ್ಟಿ ತಗೊಂಡು ಅವ್ರ ಹತ್ರಕ್ಕೆ ಹೋಗಿದ್ರು. ಇರ್ಲಿ, ಇದೀಗ SIT ತನಿಖೆ ಶುರು ಮಾಡಿದ್ಮೇಲೆ ಅತ್ಯಂತ ಕಾಂಗ್ರೆಸ್ ಪಕ್ಷಕ್ಕನೆ ತೀರಾ ಮುಜುಗರ ಆಗುವಂತ ಸಂಗತಿ ಹೊರಗೆ ಬಂದಿದೆ. ಹೌದು, CIDಯ ಪೊಲೀಸ್ ಅಧಿಕಾರಿಗಳೇ ಈ SITಯ ಭಾಗವಾಗಿದ್ದಾರೆ. ಅವರು ಪತ್ತೆ ಮಾಡಿದ್ದೇನು ಅಂತಂದ್ರೆ, ಈ ಚುನಾವಣಾ ಸಂದರ್ಭದಲ್ಲಿ ಈ ತರದ ಒಂದು ಪ್ರಯತ್ನ ನಡೆದಿದ್ದು ನಿಜ. ಅದಕ್ಕೋಸ್ಕರವೇ ಒಂದು ಕಾಲ್ ಸೆಂಟರ್ನಲ್ಲಿ ಸ್ಥಾಪನೆ ಮಾಡಿದ್ರು. ಆ ಕಾಲ್ ಸೆಂಟರ್ನಲ್ಲಿ 4 ಜನ ಈ ಮಧ್ಯವರ್ತಿಗಳು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಅವರ ಹೆಸರುಗಳು ಅಕ್ರಮ್, ಅಶ್ಫಾಕ್, ನದೀಪ್ ಮತ್ತು ಮುಷ್ತಾಕ್. ಈ 4 ಪ್ರಮುಖ ಆರೋಪಿಗಳ ಪೈಕಿ ಅಶ್ಫಾಕ್ ಆತ ರಾಜಕೀಯ ವಿಶ್ಲೇಷಕನಂತೆ. ಅಂದ್ರೆ ಈ ರೀತಿ ಒಬ್ಬ ಪೊಲಿಟಿಕಲ್ ಮ್ಯಾನಿಪ್ಯುಲೇಟರ್ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾವೆ. ಅಂದ್ರೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ನಡೆಯೋ ಚುನಾವಣೆಯಲ್ಲಿ ಏನಾದರೂ ಅಪರಾಧ ಮಾಡೋದ್ರಲ್ಲಿ ಆತ ನಿಷ್ಣಾತನಂತೆ. ಮತ್ತೊಬ್ಬ ಅಕ್ರಮ್ ಆತ ಡೇಟಾ ಎಂಟ್ರಿ ಆಪರೇಟರ್ ಅಂತೆ. ಇನ್ನಿಬ್ರು ನದೀಮ್ ಮತ್ತು ಮುಷ್ತಾಕ್ ಇವರ ಸಹಾಯಕರುಗಳಂತೆ. ಅವರೆಲ್ಲ ಈ ತರ ಫಾರ್ಮ್ ನಂಬರ್ 7 ಕೊಟ್ಟಿ ಫಾರ್ಮ್ಗಳನ್ನ ಭರ್ತಿ ಮಾಡಿ ರವಾನೆ ಮಾಡೋದ್ರಲ್ಲಿ ಬಹಳ ಪರಿಣಿತರಂತೆ. ಈ ರೀತಿ 4 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದ. ಒಟ್ಟು 6 ಜನರ ಪೈಕಿ 4 ಜನರ ಮೇಲೆ ಪೊಲೀಸರು ಕ್ರಮ ಶುರು ಮಾಡಿದ್ರು. ಅವ್ರನ್ನ ಬಂಧಿಸೋ ಪ್ರಯತ್ನ ಮಾಡಿದ್ರು. ಆ ಪೈಕಿ ಪ್ರಮುಖ ಆರೋಪಿ ಅಶ್ಫಾಕ್ ಆತ ದುಬೈಗೆ ಪರಾರಿಯಾಗಿ ಹೋಗ್ಬಿಟ್ಟಂತೆ. ಅರೆ, ನಮ್ಮ ಪೊಲೀಸ್, ಅದರಲ್ಲೂ CID ಪೊಲೀಸರ, ಕರ್ನಾಟಕ ರಾಜ್ಯದ CID ಪೊಲೀಸರ ಕಾರ್ಯಕ್ಷಮತೆ ಇಷ್ಟೇನಾ? ಇಂಥ ಗಂಭೀರವಾದ ಆರೋಪ ಬಂದಿರುವಾಗ, ಇಡೀ ಚುನಾವಣಾ ವ್ಯವಸ್ಥೆ ಮೇಲೆನೆ ಸಾರ್ವಜನಿಕರು ಅನುಮಾನ ಪಡುವಂತಹ ಒಂದು ಗಂಭೀರ ಪ್ರಕರಣ ನಡೆದಿರುವಾಗ, ಅದು ಹೇಗೆ ಪ್ರಮುಖ ಆರೋಪಿ ಯಾರಂತ ಗೊತ್ತಾದ ಮೇಲೆ ಕೂಡ ಆತನಿಗೆ ಪರಾರಿ ಆಗ್ಲಿಕ್ಕೆ ಬಿಟ್ಬಿಟ್ರು? ಆ ಅಶ್ಫಾಕ್ ಆತ ತನ್ನ ಲ್ಯಾಪ್ಟಾಪ್ ಅನ್ನ ಈ ಅಕ್ರಮ್ ಕೈಯಲ್ಲಿ ಕೊಟ್ಬಿಟ್ಟು ಪರಾರಿ ಆಗ್ಬಿಟ್ಟತ್ತೆ. ಆಮೇಲೆ ಅವರು ಒಟ್ಟು 75 ಮೊಬೈಲ್ ಫೋನ್ ನಂಬರ್ಗಳ ಮೂಲಕ OTP ಜನರೇಟ್ ಮಾಡಲಿಕ್ಕೆ, ಅಂದ್ರೆ 6,018 ಫಾರ್ಮ್ ನಂಬರ್ 7ಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಇವಿಷ್ಟು ಹೆಸರುಗಳನ್ನ ಕೈ ಬಿಡಿ, ಇವರೆಲ್ಲ ಕೊಟ್ಟಿ ಹೆಸರುಗಳು, ಇವರು ಜೀವಂತವಾಗೇ ಇಲ್ಲ, ಅಥವಾ ಆ ನೋಂದಾಯಿತ ಅಡ್ರೆಸ್ನಲ್ಲಿಲ್ಲ, ಅಥವಾ ನಾಪತ್ತೆ ಆಗಿದ್ದಾರೆ ಅನ್ನೋ ಅನುಮಾನದ ಮೇಲೆ ಇವಿಷ್ಟು ಅರ್ಜಿಗಳನ್ನ ತಯಾರು ಮಾಡಿದ್ರಂತೆ. ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ರಂತೆ. ಅಂದ್ರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ರು. ಈ ರೀತಿ 6,018 ಕೊಟ್ಟಿ ಫಾರ್ಮ್ ನಂಬರ್ 7ಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ 75 ಮೊಬೈಲ್ ನಂಬರ್ಗಳು ಅವ್ರಿಗೆ ಬೇಕಾಗಿತ್ತು. ಅದು ಹೇಗೆ OTPಗಳನ್ನ ಜನರೇಟ್ ಮಾಡ್ಲಿಕ್ಕೆ ಇವರು ಈ ತರದ ಸಾಹಸಕ್ಕೆ ಕೈ ಹಾಕಿದ್ರು? ಯಾರು ಇವ್ರಿಗೆ ಆ 75 ಮೊಬೈಲ್ ನಂಬರ್ಗಳು ಅಥವಾ ಮೊಬೈಲ್ ಫೋನ್ಗಳನ್ನ ಸರಬರಾಜು ಮಾಡಿಕೊಟ್ಟಿದ್ರು ಅಂತ? ಆ ರೀತಿ 75 ಫೋನ್ ನಂಬರ್ಗಳನ್ನ ನಿರಂತರವಾಗಿ ಹ್ಯಾಕ್ ಮಾಡಿ ಲಾಗಿನ್ ಮಾಡೋದು, ಹ್ಯಾಕ್ ಮಾಡೋದು, OTP ಜನರೇಟ್ ಮಾಡೋದು, ಅದು ತಾವು ಬಹಳ ಸಾಚಾ ಅಂತ, ಇವೆಲ್ಲ ಅರ್ಜಿಗಳು ಸಾಚಾ ಅಂತ ತೋರಿಸ್ಲಿಕ್ಕೆ ಎಲ್ಲ ಪ್ರಯತ್ನ ನಡೆಸಿದ್ರು. ಅವರ ಪ್ರಯತ್ನ ದುರದೃಷ್ಟವಶಾತ್ ಕೈ ಕೊಟ್ಟಿತು. ಯಾಕಂದ್ರೆ ಮುಖ್ಯ ಚುನಾವಣಾ ಅಧಿಕಾರಿ, ಆ ಕ್ಷೇತ್ರದ ಚುನಾವಣಾ ಅಧಿಕಾರಿ, ರಿಟರ್ನಿಂಗ್ ಆಫೀಸರ್ ಮಧುಕುಮಾರಿ ಅವರು, ಅವ್ರ ಮೇಲ್ನೋಟಕ್ಕೆ ಅವ್ರಿಗೆ ಅನುಮಾನ ಬಂದ್ಬಿಟ್ಟು ಒಂದೊಂದೇ ಅರ್ಜಿಯನ್ನ ಪರಿಶೀಲನೆ ಮಾಡಿದಾಗ ಕೇವಲ 24 ಅರ್ಜಿಗಳು ಮಾತ್ರ ಸಾಚಾ ಆಗಿದ್ವು. ಉಳಿದಂತೆ 5,994 ಅರ್ಜಿಗಳು ಖೋತಾ ಅಂತ ಗೊತ್ತಾದಾಗ, ಕೊಟ್ಟಿ ಅರ್ಜಿಗಳಂತ ಗೊತ್ತಾದಾಗ ಅವರೇ FIR ದಾಖಲಿಸಿದ್ರು. ಕರ್ನಾಟಕ ಸರ್ಕಾರದ ದೊಡ್ಡ ಕೊಡುಗೆ ಏನೂ ಇಲ್ಲ. ಸ್ವತಃ ಆ ಗೆದ್ದಿರೋ ಅಭ್ಯರ್ಥಿಗೆ ಅವರೊಬ್ಬ ಹಿರಿಯ ರಾಜಕಾರಣಿ ಇದೀಗ ರಾಜ್ಯ ಯೋಜನಾ ಮಂಡಳಿ ಉಪಾಧ್ಯಕ್ಷರಾಗಿ ಬೇರೆ ನೇಮಕಗೊಂಡಿದ್ದಾರೆ. ಅವ್ರಿಗೆ ತನ್ನ ಸ್ನೇಹಿತ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಲಿಲ್ಲ ಅನ್ನೋದು ಹೊರಗೆ ಇದ್ದೇ ಹೊರತು ಈ ಓಟ್ ಚೋರಿ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿರಲೇ ಇಲ್ಲ. ಆದ್ರೂ ಕೂಡ ರಾಹುಲ್ ಗಾಂಧಿಗೆ ಆ ಒಂದು ಸಶಕ್ತವಾದ ಪುರಾವೆ ಬೇಕಾಗಿತ್ತು, ತಾನು ಒದಗಿಸ್ಕೊಟ್ನಲ್ಲ ಅಂತ ಅಂದ್ಬಿಟ್ಟು. ಅದರಿಂದ ಏನಾದ್ರೂ ತಮಗೆ ಬಹುಮಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರೇನೋ BR ಪಾಟೀಲ್ರು. ಇದೀಗ ಕಾಂಗ್ರೆಸ್ ಪಕ್ಷದ ತಳಮಳ ಏನು ಅಂತಂದ್ರೆ, ಈ ಈ ಇಡೀ ಪ್ರಕರಣದ ಪ್ರಮುಖ ಆರೋಪಿಗಳು ಅಂತ ಯಾರನ್ನ ಪತ್ತೆ ಮಾಡಿದಾರೋ ಪೊಲೀಸರು, ಆ ಹೆಸರನ್ನ ನೋಡಿದ್ರೆ ಅವರು ಯಾವ ಪಕ್ಷದ ವೋಟ್ ಬ್ಯಾಂಕು? ಅಕ್ರಮ್, ಅಶ್ಫಾಕ್, ನದೀಪ್ ಮತ್ತು ಮುಷ್ತಾಕ್ ಇವ್ರು ಖಂಡಿತವಾಗಿಯೂ ಕೂಡ
ಬಿಜೆಪಿ ವೋಟ್ ಬ್ಯಾಂಕ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೋ ತಮ್ಮವರೇ ಇರಬೇಕೇನೋ ಅನ್ನೋ ಒಂದು ಮುಜುಗರ ಎದುರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳಿಗೂ ಮತ್ತು ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರುಗಳು ಕೂಡ ಇದು ದೊಡ್ಡ ಮುಜುಗರ ತಂದಿರೋ ಸಂಗತಿ. ಈಗಾಗಲೇ ಕಲಬುರಗಿ ಜಿಲ್ಲೆ ಹಿಂದಿನ ಸರ್ಕಾರವಿದ್ದಾಗಲೂ ಅಷ್ಟೇ 2ನೇ PUC ಪರೀಕ್ಷೆನಲ್ಲೂ ಕೂಡ ಅಲ್ಲಿ ಮಾಸ್ ಕಾಪಿ ನಡೀತಾ ಇತ್ತು, ಪ್ರಕರಣ ಪತ್ತೆ ಆಗಿತ್ತು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿತ್ತು. ಆಗ ಅಧಿಕಾರಸ್ಥ ಭಾರತೀಯ ಜನತಾ ಪಕ್ಷದ ಒಬ್ಬ ಮಹಿಳಾ ಕಾರ್ಯಕರ್ತೆ ಕೂಡ ಅದರಲ್ಲಿ ಆರೋಪಿಯಾಗಿ ಬಂಧನಕ್ಕೊಳಗಾಗಿದ್ರು. ಅದಾದ ನಂತರ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಅಲ್ಲಿ ಅಕ್ರಮ ನಡೆದಿತ್ತು ಅಂತ ಆಗ್ಲೂ ಕೂಡ ಆರೋಪಿಗಳಾಗಿದ್ದವರು ಅಲ್ಲಿನ ಪ್ರಮುಖ ಕಾಂಗ್ರೆಸ್ ನಾಯಕರುಗಳೇ ಪೊಲೀಸರಿಂದ ಪತ್ತೆ ಹಚ್ಚಲ್ಪಟ್ಟು ಬಂಧನವನ್ನ ಎದುರಿಸ್ತಾ ಇದ್ದಾರೆ. ಆಯ್ತು, ಈಗಲೂ ಕೂಡ ಅವರ ನ್ಯಾಯಾಂಗ ಕಸ್ಟಡಿಯಲ್ಲಿದ್ದಾರೆ. ಪ್ರತಿ ಸಾರಿ ಕಾಂಗ್ರೆಸ್ ಪಕ್ಷ ತನ್ನ ಎದುರಾಳಿ ವಿರುದ್ಧ ಆರೋಪ ಮಾಡಿದಾಗಲೆಲ್ಲ ಸಂಭಾವ್ಯ ಆರೋಪಿಗಳು ತಮ್ಮವರೇ ಅಂತನೋ ಸತ್ಯಾಂಶ ಪತ್ತೆ ಆದಾಗ ಮುಜುಗರದಿಂದ ತಲೆ ತಗ್ಸೋ ಹಾಗೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತು ಮೈಸೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರು ಇತ್ತೀಚೆಗೆ ವಾರಕ್ಕೊಂದು ಬಾಂಬ್ ಶೆಲ್ ಸಿಡಿಸೋದ್ರಲ್ಲಿ ಪರಿಣಿತರಾಗ್ತಾ ಇದ್ದಾರೆ. ಒಂದು ಹೊಸ ಶೈಲಿಯನ್ನು ರೂಢಿಸ್ಕೊಳ್ತಾ ಇದ್ದಾರೆ. ಕಳೆದ ವಾರ ನಮ್ಮ ತಂದೆಯ ರಾಜಕೀಯ ಬದುಕಿಗೆ ಕೊನೆಗಾಲ ಬಂದಿದೆ ಅಂತ ರಾಯಬಾಗಲ್ಲಿ ಹೇಳ್ಬಿಟ್ಟು ಸಾಕಷ್ಟು ಬಿರುಗಾಳಿಯನ್ನು ಎಬ್ಸಿದ್ರು. ಇವತ್ತು ಮೈಸೂರಿನಲ್ಲಿ ಇವರ ವೋಟ್ ಚೋರಿ ಸಹಿ ಸಂಗ್ರಹಣ ಅಭಿಯಾನವನ್ನು ಉದ್ಘಾಟಿಸ್ತಾ ಅಲ್ಲೂ ಒಂದು ಮಾತು ಹೇಳಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಪುಡಾರಿ ತರ ವರ್ತಿಸ್ತಿದ್ದಾರೆ ಅಂತಂದ್ಬಿಟ್ಟು ರಾಷ್ಟ್ರದ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಅತ್ಯಂತ ಕೀಳು ಮಟ್ಟದ ಪದವನ್ನ ಬಳಕೆ ಮಾಡಿದ್ದಾರೆ. ಅವ್ರನ್ನ ರಾಜಕೀಯ ಪುಡಾರಿ ಅಂತ ಕರೆದಿದ್ದಾರೆ. ಅದಕ್ಕೇನು ಆಧಾರ ಏನು? ನರೇಂದ್ರ ಮೋದಿ ಅವರು 240 ಸೀಟು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೆ ಮತಗಳ್ಳತನದಿಂದ ಅಂತ ಈ ತರ ಆಧಾರ ರಹಿತ ಹೇಳಿಕೆ ಕೊಡೋದ್ರಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಸ್ಪರ್ಧೆ ಒಡ್ತಾ ಇದ್ದಾರೆ ಅಂತ ಕಾಣುತ್ತೆ ಈ ಡಾಕ್ಟರ್ ಯತೀಂದ್ರ. ನಮ್ಮ ವೀಕ್ಷಕರಿಗೆ ನೆನಪಿಸ್ಬೇಕಾಗಿದೆ, ಡಾಕ್ಟರ್ ಯತೀಂದ್ರ ಕೂಡ ನಾನು ಅಧ್ಯಾಪಕನಾಗಿದ್ದ ಕಾಲೇಜಿನ ಒಬ್ಬ ಜಾಣ ವಿದ್ಯಾರ್ಥಿಗಳ ಪೈಕಿ ಒಬ್ಬರಾಗಿದ್ರು. ಅವ್ರು ಬಹುಶಃ SSLC PUC ನಲ್ಲಿ ಕೂಡ ಅತ್ಯುತ್ತಮ ರ್ಯಾಂಕ್ ಪಡ್ಕೊಂಡಿದ್ರು. ಮೆರಿಟ್ ಕೋಟಾದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ MBBS ಸೀಟ್ ಪಡ್ಕೊಂಡಿದ್ರು. ಬೆಳಗಾವಿ ನೆಹರು ಮೆಡಿಕಲ್ ಕಾಲೇಜ್ನಲ್ಲಿ MD ಪೆಥಾಲಜಿ ಮಾಡಿದ್ರು. ಆಮೇಲೆ ಒಬ್ಬ ಶ್ರದ್ಧಾವಂತ ವೈದ್ಯರಾಗಿದ್ರು ಅಂತ ಕೂಡ ನಾನು ಕೇಳಿದ್ದೆ. ಅಷ್ಟೇ ಅಲ್ಲ, ಪಾವಗಡದ ರಾಮಕೃಷ್ಣ ಆಶ್ರಮದಲ್ಲಿ ಅನೇಕ ತಿಂಗಳುಗಳ ಕಾಲ ಅಲ್ಲಿ ಆಶ್ರಯ ಪಡೆದಿದ್ದ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ಕೊಂಡು ಅಲ್ಲೇ ಇದ್ರಂತೆ, ಸಮಾಜ ಸೇವೆ ಮಾಡ್ಕೊಂಡ್ಬಿಟ್ಟು. ಅದು ಯಾಕೆ ಅವರ ತಂದೆ ತಾಯಿಗಳು ಇವ್ರನ್ನ ಬಲವಂತವಾಗಿ ರಾಜಕೀಯಕ್ಕೆ ಕರೆತಂದ್ರು, ಇವತ್ತಿಗೂ ಕೂಡ ಅವ್ರಿಗೊಂದು ರಾಜಕೀಯ ವ್ಯಕ್ತಿತ್ವ ರೂಢಿಸ್ಕೊಳ್ಲಿಕ್ಕಾಗಿಲ್ಲ. ಅವರು ಮಾತಾಡಿದ್ರೆ ಬಾಯಿ ಬಿಟ್ರೆ ಬಣ್ಣಗೇಡು ಅನ್ನೋ ರೀತಿಯಲ್ಲಿ ಅವ್ರ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಇವತ್ತು ಅವರು ಬಿತ್ತರಿಸಿರುವ ಹೇಳಿಕೆ ಅದು ಯಾವ ಪ್ರಜಾಪ್ರಭುತ್ವ ಪ್ರೇಮಿಯೂ ಒಪ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಕನಿಷ್ಠ ಪಕ್ಷ ಸಾರ್ವಜನಿಕ ಸಜ್ಜನಿಕೆಯನ್ನಾದ್ರೂ ಸೌಜನ್ಯಯುತ ನಡವಳಿಕೆಯನ್ನಾದ್ರೂ ಅವರು ರಕ್ಷಿಸ್ಕೊಳ್ಬೇಕಾಗಿತ್ತು. ಇಲ್ಲ, ಮುಖ್ಯ ಚುನಾವಣಾಧಿಕಾರಿ ಒಬ್ಬ ಪುಡಾರಿ ತರ ಮಾತಾಡ್ತಾರೆ ಅಂತ ಆರೋಪ ಮಾಡಿಬಿಟ್ರು. ಮೋದಿ ಅವರು ಮತಗಳ ತರ ಮಾಡಿ 240 ಸೀಟ್ ಗೆದ್ರು ಅಂತ ಮತ್ತೊಂದು ಆರೋಪ ಮಾಡಿದ್ದಾರೆ. ಅದೇನೇ ಇರಲಿ, ಈ ವೋಟ್ ಚೋರಿ ಅನ್ನೋ ಈ ಭಯಂಕರ ಪ್ರಚಾರ ಅಭಿಯಾನ ಏನಿದೆ ಅದೀಗ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗುಬಾಣವಾಗೋ ಸಾಧ್ಯತೆ ಇದೆ. ಆಳಂದದಲ್ಲಿ ನಡೆದಿರೋ ತನಿಖೆಯಲ್ಲಿ ಪತ್ತೆಯಾಗಿರೋ ಆರೋಪಿಗಳ ಪೈಕಿ ಒಬ್ಬನು ಪರಾರಿ ಆಗ್ಲಿಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ನಮ್ಮ CID ಪೊಲೀಸರು? ಆಮೇಲೆ ಅವ್ರು 4 ಜನ ಯಾವ ಪಕ್ಷದ ವೋಟ್ ಬ್ಯಾಂಕ್ ಆಗಿರ್ಬೋದು ಅದನ್ನ ನಮ್ಮ ಕರ್ನಾಟಕ ಜನತೆ ಊಹಿಸ್ಬೇಕು. ಹಿಂದುಳಿದ ಕಲ್ಯಾಣ ಕರ್ನಾಟಕಕ್ಕೆ ಪದೇ ಪದೇ ಇಂಥ ಅಕ್ರಮ ವ್ಯವಹಾರಗಳ ಅಪಕೀರ್ತಿ ಬರ್ತಾ ಇರೋದನ್ನ ತಪ್ಪಿಸ್ಲಿಕ್ಕೆ ಕನಿಷ್ಠ ಪಕ್ಷ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೊಂಚ ಆ ಕಡೆ ತಮ್ಮ ಭಾಗದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಂಸ್ಕೃತಿಯನ್ನ ಧನಾತ್ಮಕವಾಗಿ ಬದಲಿಸೋ ಪ್ರಯತ್ನವಾದ್ರೂ ಮಾಡ್ಲಿ. ಇಲ್ಲದ ಉಪದ್ರವಗಳನ್ನ ಮೈ ಮೇಲೆ ಎಳ್ಕೊಳ್ಳೋದ್ರ ಬದಲು ಇದ್ರ ಬಗ್ಗೆ ಯಾಕೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಅಲ್ಲಿ ಅಕ್ರಮ ನಡೆಯುತ್ತೆ, ಚುನಾವಣೆಯಲ್ಲೂ ಕೂಡ ಅಕ್ರಮ ನಡೆಸೋ ಪ್ರಯತ್ನವಾಗುತ್ತೆ. ಅವ್ರು ಯಾವ ಪಕ್ಷದವರಾದರೂ ಆಗಿರಲಿ ಆ ರೀತಿ ವಾತಾವರಣವನ್ನ ಆರೋಗ್ಯದಾಯಕವಾಗಿ ಬದಲಿಸೋ ಪ್ರಯತ್ನ ಮಾಡ್ಲಿ ಅಂತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಚ್ಚರಿಸಿ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಈ ರೀತಿ ಎಡವಟ್ಟು ಮಾಡ್ಕೊಳ್ಬೇಡಿ ಅಂತ ಅವ್ರಿಗೂ ಕೂಡ ನೆನಪಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.